ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಇವತ್ತು ರಾತ್ರಿಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಅದಕ್ಕೆ ರಾತ್ರಿ ಸ್ವಲ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತು ನಾಡಿದ್ದಕ್ಕೆ ಬೇಕಲ್ಲ ಹಾಕೋಕ್ಕೆ ಅಂತ. ನೋಡಿ, ಇವಾಗ ನಮ್ಮ ಗಿಳಿಗೆ ಸಮೀರ್ ನೋಡಿ ಬಾಳೆಹಣ್ಣು ತಿನ್ನಿಸಿ ಕೂರಿಸಿದಾನೆ. ಹೆಂಗೆ ಕುಂತಿದ್ದಾವಂತ ನೋಡಿರಿ, ಇಲ್ಲಿ ಕುಂತಿದ್ದಾವೆ ನೋಡಿರಿ. ಈಗ ಬರೀ ಇದು ತೆಗೆದ್ರೆ ಸಾಕು, ಹಿಂಗೆ ಹೋಗಿ ಕುತ್ಕೊಂತ ಒಳಗಡೆ. ಏನು ಒಳಗೆ ಕುತ್ಕೊಳಕ್ಕೆ ನೋಡ್ತಾವ್ರಿ ಅಪ್ಪ ಇದು ನೋಡಿರಿ. ಮತ್ತು ಕದ ತೆಗೆದ್ರೆ ಸಾಕು ನೋಡಿರಿ, ಹಿಂಗೆ ಓಡ್ತಾವೆ. ಅದು ನೋಡಿ ಹೋಗ್ಕೊಂತೈತಿ ನೋಡಿರಿ, ಒಳಗೆ ಹೋಗ್ತೈತಿ. ಈಗ ಕುಡ್ತಾನೆ ಹೋಗ್ತೈತಿ ನೋಡಿರಿ. ನೋಡಿರಿ ಹೆಂಗೆ ಹೋಗ್ತೈತಿ. ತಿನ್ಸಾನೀಗ ಮುಚ್ಚಿದ್ರೆ ಆಯ್ತು. ಬೆಳಗ್ಗೆ ಮುಟ ಒಂದು ಸ್ವಲ್ಪ ಇದ್ರ ಮೇಲೆ ಒಂದು ಟುವಾಲ್ ಹಾಕ್ಬಿಡ್ತೇವೆ. ಬೆಳಗ್ಗೆ ಮುಟ ಹಿಂಗೆ ಕುಂದಿರ್ತಾವೆ ನೋಡಿರಿ. ಹಿಂಗೆ ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆಗೆ ನಾನು ಸ್ವಲ್ಪ ರವೆ ಇಡ್ಲಿ ಹಾಕಬೇಕಂತ ಮಾಡೀನಿ. ನೋಡಿರಿ, ಒಂದು ಅರ್ಧ ಕೆ ಜಿಗೂ ಸ್ವಲ್ಪ ಕಡಿಮೆ ಇದೆ ರವೆ ಇಡ್ಲಿ. ಅದಕ್ಕೆ ಒಂದಿಷ್ಟು ಅನ್ನ ತಗೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಉದ್ದಿನಬೇಳೆ ನೆನೆಸಿದ್ದೆ, ಇದನ್ನು ಅನ್ನ ಹಾಕಿ ರುಬ್ಬಿಡ್ತೇನೆ. ಅದ್ರಾಗ ಒಂದು ಸ್ವಲ್ಪ ರವೆ ಕಲಸಿಟ್ಬಿಟ್ರೆ ಆಯ್ತು ನೋಡಿರಿ. ರವೆ ಇಡ್ಲಿಗೆ ಏನು ಜಾಸ್ತಿ ಮಾಡೋದಿಲ್ಲ ನೋಡಿರಿ, ಇಷ್ಟು ಮಾಡಿದ್ರೆ ಆಯಿತು. ಈಗ ಒಂದು ಸ್ವಲ್ಪ ಅನ್ನನೂ ಈ ಉದ್ದಿನಬೇಳೆ ಕಲಿಸ್ಕೊಂಡಿರ್ತೀನಿ ಫ್ರೆಂಡ್. ಇವಾಗ ನಾನು ಈ ಥರ ಅನ್ನನೂ ಉದ್ದಿನಬೇಳೆ ನೆನೆಸಿದ್ದು ನೋಡಿರಿ, ಈ ಥರ ನಾನು ಹರ್ಕೊಂಡಿದ್ದೀನಿ. ನೀರೇ ಹಿಡಿಸಲ್ಲ ಫ್ರೆಂಡ್ಸ್ ನಾನು. ಇದು ಮತ್ತು ರವೆ ಅಷ್ಟೇ ಕಲಸಿಟ್ಟು ಬಿಡ್ತೇನೆ. ಇವಾಗ ಸ್ವಲ್ಪ ಉಪ್ಪು ಬೇಕಿದ್ದರೆ ಹಾಕೋಬೋದು, ಯಾಕಂದರೆ ಸೆಕೆ ದಿನ ಅಲ್ಲ. ಬೆಳಗ್ಗೆ ಸೇರಿಸಿದ್ರು ಪರವಾಗಿಲ್ಲ ಫ್ರೆಂಡ್ಸ್. ಇವಾಗ ಹಾಕ್ಕೊಂಡ್ರೆ ಹುಳಿ ಹುಳಿ ಆಗಿಬಿಡುತ್ತೆ. ಅದಕ್ಕೆ ಉಪ್ಪು ಬೆಳಗ್ಗೆನೇ ಹಾಕ್ಕೊಂಡ್ರೆ ಚೆನ್ನಾಗಿ ನೋಡಿರಿ. ನಾನು ಇದರಲ್ಲಿ ರವೆಯಲ್ಲಿ ಇದು ಅನ್ನನೂ ಉದ್ದಿನಬೇಳೆ ಇತ್ತಲ್ಲ, ಈ ಥರ ಕಲಸಿಡ್ತೇನೆ ನೋಡಿರಿ. ಇವಾಗ ನೀರು ಹಾಕಿಲ್ಲ ಫ್ರೆಂಡ್ಸ್, ಅದು ನೀರು ಬಿಡುತ್ತೆ ಬೆಳಗ್ಗೆ ಮುಟ. ಸ್ವಲ್ಪ ಬೇಕಿದ್ದರೆ ಬೆಳಗ್ಗೆ ನೀರು ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳಕ್ಕೆ ಬರುತ್ತೆ. ಈಗ ಹಾಗೆ ಗಟ್ಟಿಯಾಗಿ ಕಲಿಸ್ಬೇಕು ನೋಡಿರಿ. ಈ ಥರ ಗಟ್ಟಿಯಾಗಿ ಕಲಸಿಟ್ಬಿಟ್ರೆ ಒಂಥರ ಹೋಟ್ಲ್ ಇಡ್ಲಿ ಆದಂಗೆ ಆಗ್ತವೆ ನೋಡಿರಿ ಫ್ರೆಂಡ್ಸ್. ಇದರಲ್ಲಿ ಬೇಕಿದ್ದರೆ ಜೀರಿಗೆ ಕಡಲೆಬೇಳೆ ಹಾಕಿ ಇಡ್ಬೋದು, ಬೇಕಿದ್ರೆ ಚೆನ್ನಾಗಿ ಆಗ್ತವೆ ನೋಡಿರಿ. ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೆ ನೋಡಿರಿ, ಜೀರಿಗೆ ಕಡಲೆಬೇಳೆ ಕಲಿಸ್ಬಿಟ್ರೆ ಆಯ್ತು ನೋಡಿರಿ. ಈ ಥರ ಇದೆ ನೋಡಿರಿ. ಇದು ಬೆಳಗ್ಗೆ ಮುಟ ಸ್ವಲ್ಪ ನೀರು ಆಗುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಬೆಳಗ್ಗೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗ್ಬಿಡ್ತೈತಿ. ಅದಕ್ಕೆ ಈಗ ನೀರು ಹಾಕ್ಬಾರ್ದು ನೋಡಿರಿ, ಹಿಂಗೆ ಗಟ್ಟಿಯಾಗಿ ಇಡಬೇಕು. ಇದು ಈ ಥರ ಕಲಸಿಟ್ರೆ ಇದು ರವೆ ಇದೆಯಲ್ಲ ಅಳ್ಬಿಡುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಬೆಳಗ್ಗೆ ಊಟ ಅಳ್ತೈತಲ್ಲ, ಮೆತ್ತಗೆ ಆಗ್ತೈತಿ. ಇದರಲ್ಲಿ ಸೇರಿಕೊಂಡು ಬೆಳಗ್ಗೆ ಇಲ್ಲ ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ರೆ ಚೆನ್ನಾಗಿ ಅಳ್ಳಿ ಒಂಥರ ಹೂ ಆದಂಗೆ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಇದು ನೋಡಿ, ಈ ಥರ ಮಾಡಿದೆ ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡಿಟ್ರೆ ಆಯಿತು ಬೆಳಗ್ಗೆ ಊಟ. ಹಾಗೆ ನೋಡಿರಿ, ಸಮೀರು ಕಪ್ಪು ಕಡಲೆಕಾಳು ನೋಡಿರಿ ನೆನ್ಸಕ್ಕೆ ಹಾಕಿದ್ದಾನೆ. ಇವು ತಿಂದರೆ ಮೊಟ್ಟೆ ಹಾಕವು ಪಾರಿ ಒಳಗೆ ಚೆನ್ನಾಗಂತಿದ್ದು, ಒಳ್ಳೇದಂತೆ ಅದಕ್ಕೆ ಕ್ಯಾಲ್ಶಿಯಮ್ ನೋಡಿರಿ ಇದು. ಪಾಪ ಸ್ವಲ್ಪ ಪಲ್ಯ ಮಾಡಬೇಕು, ಅದಕ್ಕೆ ಸೊಪ್ಪಿದೆ, ಸ್ವಲ್ಪ ಸೊಪ್ಪಿಂದೆ ಪಲ್ಯ ಮಾಡಿಬಿಡ್ತೀನಿ. ಸ್ವಲ್ಪ ಈ ಸೊಪ್ಪು ನಮಗೆ ಭಾರಿ ಇಷ್ಟ ನೋಡಿರಿ. ಇದು ಒಂಥರ ಹಸುರು ಹರ್ಬಿ ಅಂತಾರೆ ನೋಡಿರಿ ಇದಕ್ಕೆ. ಹರ್ಬಿ ಸೊಪ್ಪು, ಕೆಂಪು ಹರ್ಬಿ ಸೊಪ್ಪು ಸರಿ ಇರೋಲ್ಲ, ಒಂಥರ ಕೈ ಬಂದುಬಿಡುತ್ತೆ. ಇದು ಚೆನ್ನಾಗ್ತದೆ ನೋಡಿರಿ ಪಲ್ಯ. ಇದ್ರದ್ದೇ ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡಿಬಿಡ್ತೀನಿ. ಒಂದಿಷ್ಟೇ ಆಗ್ತೈತೆ ರೀ ಇದು ಮಾಡಿದರೆ, ಭಾಳ ಸ್ವಲ್ಪ ಆಗ್ತೈತೆ. ನಮ್ಮೂರು ಜನಕ್ಕೆಲ್ಲ ಸಾಕ್ರಿ ಮಾಡ್ತೇನೆ ಇದಿಷ್ಟು ನೋಡಿರಿ ಫ್ರೆಂಡ್ಸ್. ನಾನು ನಿನ್ನೆ ರಾತ್ರಿ ಇಡ್ಲಿಗೆ ಹಾಕಿಟ್ಟಿದ್ದೆ. ಇವಾಗ ಬೆಳಗ್ಗೆ ಮುಟ ನೋಡಿರಿ ಈ ಥರ ಆಗಿದೆ. ಸ್ವಲ್ಪ ನೀರು ಹಾಕಿ ಹಗುರು ಮಾಡ್ಕೊಂಡೀನಿ ನೋಡಿರಿ, ಸಾಕು. ಈ ಥರನೇ ಇರಬೇಕು ನೋಡಿರಿ. ಎಷ್ಟು ಚೆನ್ನಾಗಿ ಅಳ್ಳೈತಿ ಅಂದರೆ ತುಂಬ ಚೆನ್ನಾಗಿದೆ. ಹಿಂಗೆ ನೋಡಿರಿ ನಮ್ಮದು ಇಡ್ಲಿ ಪಾತ್ರೆ ಇದು ಈ ಥರ ಇದೆ ನೋಡಿ. ಸಣ್ಣಕ್ಕಿದ್ದಾವೆ ಸ್ವಲ್ಪ, ನಾನು ನೋಡಲೇ ಇಲ್ಲ, ದೊಡ್ಡಕ್ಕಿರ್ಬೇಕಿತ್ತು. 4 ಪ್ಲೇಟ್ ಇದ್ದಾವೆ ಫ್ರೆಂಡ್ಸ್. ನಾನು ನಿಮಗೆ 1 ಇಲ್ಲ 2 ಸತಿ ಹಾಕಿಬಿಟ್ರೆ ಇಡ್ಲಿ ಫಿನಿಶ್ ನೋಡಿರಿ. ಇಡ್ಲಿ ಸಾಕು ನನಗೆ, ಅಷ್ಟು ಹಾಕಿಬಿಟ್ರೆ ತಿನ್ನೋಕ್ಕೆ. ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟಿದ್ದೇನೆ. ಇವಾಗ
ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ ಇದೆ, ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಾಕಿ ಕೊಬ್ಬರಿ ಚಟ್ನಿ ಹಾಕ್ಬಿಟ್ರೆ ಇಡ್ಲಿ ಜೊತೆ ತುಂಬ ಸೂಪರಾಗುತ್ತೆ. ಅದಕ್ಕೆ ಸಾಂಬಾರು ತುಂಬ ಚೆನ್ನಾಗುತ್ತೆ. ಆದರೆ ಇವಾಗ ಸಾಂಬಾರು ಬೇಡ ಅಂತ ನಾನೇ ಚಟ್ನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಚಟ್ನಿ ಇಷ್ಟೆಲ್ಲ ಮಾಡಿದೆ ತಿಂಡಿ ಆಗುತ್ತೆ ನೋಡ್ರಿ. ಇವಾಗ ಏನಾದರೂ ಸಾರು ಮಾಡಬೇಕು ಮತ್ತೆ ಮಧ್ಯಾಹ್ನಕ್ಕೆ, ಬಿಸಿಲಾಗುತ್ತೆ ಇಲ್ಲ ಅಂದರೆ. ಹೀಗೆ ನೋಡ್ರಿ ಇವಾಗ ಇಡ್ಲಿ ಮಾಡೋಕ್ಕೆ ಇಟ್ಟಿದೆ. ಇಡ್ಲಿ ಗ್ಯಾಸ್ ಮೇಲೆ ಹಾಕ್ತಾ ಇದ್ದಾವೆ ಫ್ರೆಂಡ್ಸ್. ಇವಾಗ ನೋಡ್ರಿ ನಮ್ಮ ಹೂವಿನ ಥರ ಇಡ್ಲಿ, ರವೆ ಇಡ್ಲಿ ರೆಡಿ ಆದ ನೋಡ್ರಿ. ಇಡ್ಲಿ ಅಂದರೆ ಹೋಟ್ಲ್ ಸ್ಟೈಲ್ ಇಡ್ಲಿ ಆಗಿದೆ ನೋಡ್ರಿ. ಚೆನ್ನಾಗಿದೆ. ಹಾಗೂ ಕೊಬ್ಬರಿ ಚಟ್ನಿ ಹಾಗೆ ನೋಡ್ರಿ ಫ್ರೆಂಡ್ಸ್. ಇವಾಗ ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ನೋಡ್ರಿ ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಮುಸ್ಲಿಂ ಸ್ಟೈಲಿನ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ನೋಡ್ರಿ. ಬೇಳೆ ಸಾರು ಸಾಂಬಾರಲ್ಲ, ನುಗ್ಗೆಕಾಯಿಯ ಬೇಳೆ ಸಾರು ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್. ಹೇಗೆ ಮಾಡ್ತೀನಿ ಅಂತ ಎಲ್ಲ ನೋಡಿ ಬನ್ನಿ. ಹಾಗೆ ನೋಡ್ರಿ ಫ್ರೆಂಡ್, ಎಷ್ಟು ನುಗ್ಗೆಕಾಯಿ ಇದ್ದಾವೆ. ಇವನ್ನ ಸ್ವಲ್ಪ ನಾನು ಕೊಯ್ಕೋಬೇಕು. ನುಗ್ಗೆಕಾಯಿನ ಸಣ್ಣ ಪೀಸ್ ಮಾಡ್ಕೊಂಡು, ಅದಕ್ಕಾಗಿ ನಾನು ಇದಕ್ಕೆಲ್ಲ ನುಗ್ಗೆಕಾಯಿಗೆ ನಾನು ಏನೇನು ಹಾಕ್ತೀನಿ ಅಂತ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ರಿ ಒಂದು 5 ಟಮಾಟೆ ಹಣ್ಣು, 1-2 ನೀರುಳ್ಳಿ ಹೆಚ್ಕೊಂಡಿದ್ದೇನೆ ನೋಡ್ರಿ. ನಂಗೆ ಟಮಾಟೆ ಹಣ್ಣೇ ಜಾಸ್ತಿ ಬೇಕು. ನುಗ್ಗೆಕಾಯಿ ಬೇಳೆ ಸಾರು, ಒಟ್ಟಿನಲ್ಲಿ ಬೇಳೆ ಸಾರು ಮಾಡಿದರೆ ನನಗೆ ಟಮಾಟೆ ಹಣ್ಣು ಭಾಳ ಬೇಕು ನೋಡ್ರಿ. ಅದು ಚೆನ್ನಾಗಾಗುತ್ತೆ, ಅದೇ ಟೇಸ್ಟ್ ಇರೋದು. ಹಾಗೆ ಅದಕ್ಕೆ ನೋಡ್ರಿ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇದಿತ್ತು ಫ್ರೆಂಡ್ಸು, ಎಂತೂ ಬಾಯಿ ಬಸ್ಲಿ ಸೊಪ್ಪು ಅಂತಾರಲ್ಲ, ಅದಿತ್ತು, ಚೆನ್ನಾಗಾಗುತ್ತೆ ಅಂತ ನಾನು ತಗೊಂಡಿದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಬಾಯಿ ಬಸ್ಲಿ ಸೊಪ್ಪು ಸಂತಿಂದ ತಂದಿದ್ರು. ಇದು ತುಂಬ ತಂಪು ನೋಡ್ರಿ ಫ್ರೆಂಡ್ಸ್. ಇದು ಸೊಪ್ಪು ಮಾತ್ರ ತುಂಬ ತಂಪು, ಒಳ್ಳೆ ಬೇಳೆ ಸಾರು ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ. ಹಾಗೆ ಬೇಳೆ ಹಾಕಿ ಸೊಪ್ಪು ಹಾಕಿ ಮಾಡಿದರೆ ಕೂಡ ತುಂಬ ಚೆನ್ನಾಗುತ್ತೆ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ಇತ್ತು ಅಂತ ಬಾಯಿ ಬಸ್ಲೆ ಸೊಪ್ಪು ತಗೊಂಡಿದ್ದೀನಿ. ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೋಡ್ರಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದು ಪಾಲಕ್ ನೋಡ್ರಿ. ಇದು ನೋಡ್ರಿ ಒಂದು ಸ್ವಲ್ಪ ಕರಿಬೇವು ಇದೆ ನೋಡ್ರಿ. ನನಗೆ ಹಸಿ ಕರಿಬೇವು ಹಾಕಿದ್ರೇ ಚೆನ್ನಾಗೋದು ಸಾರಿಗೆ. ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ನೋಡಿ ಇಷ್ಟೆಲ್ಲ ಸೊಪ್ಪು ಹಾಕಿ ನಾನು ನೋಡ್ರಿ ಈ ಥರ ಸಾಂಬಾರು, ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದರೆ. ನುಗ್ಗೆಕಾಯಿಗೆ ಇಷ್ಟೆಲ್ಲ ನಾನು ಹಾಕಿ ಮಾಡ್ತೀನಿ. ಫುಲ್ ಚೆನ್ನಾಗಾಗುತ್ತೆ ನುಗ್ಗೆಕಾಯಿ ಸಾರು. ಹಾಗೆ ನೋಡ್ರಿ ನಾನು 2 ಥರ ಬೇಳೆ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿರಿ ತೊಗರಿಬೇಳೆ, ಇದು ಹುಬ್ಳಿ ತೊಗರಿಬೇಳೆ ಅಂತಾರೆ ಇದಕ್ಕೆ. ಇಷ್ಟು ಕ್ಲೀನಾಗಿದೆ ನೋಡಿರಿ, ಇಲ್ಲ ಅಂದರೆ ಸಿಪ್ಪೆ ಬಂದುಬಿಡುತ್ತೆ ನೋಡಿರಿ. ಇದು ಹೆಸರು ಕಾಳು ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಾಗುತ್ತೆ ಅಂತ. ಒಂದು ಸ್ವಲ್ಪ ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಜೀರಿಗೆ ನೋಡಿರಿ. ಇದು ಮೆಂತ್ಯ ಸೊಪ್ಪು ನೋಡಿರಿ. ಮೆಂತ್ಯ ಸೊಪ್ಪು ಇದ್ದರೆ ಹಸಿದು ಹಾಕ್ತಿದ್ದೆ, ಇರಲಿದ್ದಕ್ಕೆ ನೋಡಿರಿ ಕಸ್ತೂರಿ ಮೇಥಿ ತಗೊಂಡಿದ್ದೀನಿ. ಇಷ್ಟೆಲ್ಲ ಹಾಕಿ ಫ್ರೆಂಡ್ಸ್ ನಾನು ಬೇಳೆ ಸಾರು ಚೆನ್ನಾಗಿ ಮಾಡಬೇಕಂತ ನೋಡಿರಿ ಇವತ್ತು. ನೋಡಿರಿ ಈ ಥರ ಬೇಳೆ ಸಾರು ಮಾಡ್ತೀನಿ. ಇದಕ್ಕೆ ಒಗ್ಗರಣೆಗೆ ದಪ್ಪ ಸಾಸಿವೆ ಕಾಳು ಬೇಕು ನೋಡಿರಿ ಫ್ರೆಂಡ್ಸ್. ಈಗ ನುಗ್ಗೆಕಾಯಿ ಕೊಯ್ಕೊಂಡು ಈಗ ನೋಡಿರಿ ನಾನು ಬೇಳೆ ಸಾರು ಮಾಡ್ತೀನಿ. ತುಂಬ ಚೆನ್ನಾಗಿ ಸೀಟಿ ತಗೋಬೇಕು ಫ್ರೆಂಡ್ಸ್, ಸಣ್ಣಗಾಗಿ ಬರಬೇಕು. ಹಾಗಿದ್ರೆ ಬೇಳೆ ಸಾರು ತುಂಬ ಚೆನ್ನಾಗಾಗುತ್ತೆ ನೋಡಿರಿ. ನಾನು ನುಗ್ಗೆಕಾಯಿನ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಥರ ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ಫ್ರೆಂಡ್ಸ್. ಇದು ನುಗ್ಗೆಕಾಯಿನ ಇದು ಸ್ವಲ್ಪ ಒಂದು ಹೊಗೆ ಅಷ್ಟೇ ಬೇಯಿಸ್ಕೋಬೇಕು ನೋಡಿರಿ. ಎಕ್ಸ್ಟ್ರಾ ಇದೆ ಎಕ್ಸ್ಟ್ರಾವಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ಅಷ್ಟು ಜಾಸ್ತಿನೂ ಇದು ಮಾಡ್ಬೋದು, ತುಂಬ ಫುಲ್ ಮೆತ್ತಗಾಗಿಬಿಡ್ತವೆ. ಇದು ಎಕ್ಸ್ಟ್ರಾವಾಗಿ ಸ್ವಲ್ಪ ಬೇಯಿಸ್ಕೊಂಡು ಇವಿಷ್ಟು ಹಾಕಿ ಚೆನ್ನಾಗಿ ಸೀಟಿ ತಗೊಂಡಾದ್ಮೇಲೆ ಇದನ್ನ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗುತ್ತೆ ಬೇಳೆ ಸಾರು ಇವತ್ತು ನೋಡಿರಿ ಫ್ರೆಂಡ್ಸ್. ನಾನೆಲ್ಲ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಸೀಟಿ ತಗೊತೀನಿ ನೋಡಿರಿ. ಜಾಸ್ತಿನೂ ನೀರು ಹಾಕ್ಕೋಬಾರ್ದು ಫ್ರೆಂಡ್ಸ್. ಇದು ಹಾಗೆ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಸೀಟಿ ಬಂದ ತಕ್ಷಣ. ನೋಡಿ ಸ್ವಲ್ಪ ಅದರಲ್ಲೇ ಹಾಕಬೇಕು ನೋಡಿ. ಏನಂದರೆ ತುಂಬ ಕುದ್ದು ಎಲ್ಲ ಬೀಳ್ತಾ ಇರುವಾಗ ಒಂದು ಸ್ವಲ್ಪ ಆಫ್ ಮಾಡಿಬಿಡಬೇಕು ಫ್ರೆಂಡ್ಸ್. 1-2 ನಿಮಿಷ ಆಫ್ ಮಾಡಿಟ್ರೆ ಮತ್ತೆ ಎಲ್ಲ ಒಳಗಡೆ ಹೀರ್ಕೊಳ್ಳುತ್ತಲ್ಲ, ಆಮೇಲೆ ಮತ್ತೆ ಹೊರಗಡೆ ಬೀಳಲ್ಲ ನೋಡಿರಿ.
ಸೀಟಿ ಬರುವಾಗ ಕುದ್ದು ಎಲ್ಲ ಹೊರಗಡೆ ಬೀಳ್ತಾ ಇರುವಾಗ ಆಫ್ ಮಾಡಬೇಕು 2 ಸೆಕೆಂಡು. ಆಮೇಲೆ ಮತ್ತೆ ನೆಕ್ಸ್ಟ್ ಆನ್ ಮಾಡಿ ಸೀಟಿ ತಗೋಬೇಕು ನೋಡಿ ಫ್ರೆಂಡ್ಸ್. ಹಾಗಿದ್ರೆ ಏನು ಕುದ್ದು ಕೂಡ ಹೊರಗಡೆ ಆವಿಯಾಗಿ ಬೀಳಲ್ಲ ನೋಡಿ ಫ್ರೆಂಡ್ಸ್. ಇದೆಲ್ಲ ಈ ಥರ ಮಾಡ್ಬೇಕು ನೋಡ್ರಿ ಕುಕ್ಕರಲ್ಲೂ ಕೂಡ. ನನಗೂ ಗೊತ್ತಿದ್ದಿಲ್ಲ ಈ ಟ್ರಿಕ್ಕು, ನನಗೂ ಒಬ್ರು ಹೇಳಿಕೊಟ್ರು. ಎಲ್ಲ ಹೊರಗಡೆ ಆವಿಯಾಗಿ ಬೀಳ್ತಾ ಇರುವಾಗ 1-2 ನಿಮಿಷ ಸೀಟಿ ತಗೊಂಡ್ಮೇಲೆ ಎಲ್ಲ ಹೊರಗಡೆ ಬೀಳ್ತಾ ಇರುತ್ತಲ್ಲ ಆವಾಗ ಬಂದ್ ಮಾಡಿಬಿಡ್ಬೇಕಂತೆ. ಆವಾಗ ಹೊರಗಡೆ ಅದು ಆವಿಯಾಗಿ ಬೀಳಲ್ಲ. ಮತ್ತೆ ನೆಕ್ಸ್ಟ್ ಆನ್ ಮಾಡಿದರೆ ಚೆನ್ನಾಗಿ ಕುದ್ದು ಬರುತ್ತೆ ಅಂತ ಹೇಳಿದ್ದಕ್ಕೆ ನಾನು ಅದೇ ಟ್ರಿಕ್ಕು ಇವಾಗ ಉಪಯೋಗಿಸ್ತಾ ಇದ್ದೇನೆ ನೋಡ್ರಿ. ಇವಾಗ ನೀರು ಹಾಕೊಂಡೆ ಫ್ರೆಂಡ್ಸ್. ಇವಾಗ ನೋಡ್ರಿ ಫ್ರೆಂಡ್ಸ್, ಈ ಥರ ನೋಡ್ರಿ ಬೇಳೆ ಈ ಥರ ಬಂದಿತ್ತು ನೋಡ್ರಿ. ಇದ್ರಾಗೆ ಏನಪ್ಪ ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಅದು ಇಡಿವೆ ಅದಾವೆ. ಒಂದು ಸ್ವಲ್ಪ ಜಾರಲ್ಲಿ ಒಂದು ರೌಂಡ್ ಹೊಡ್ಕೊಬಿಡ್ತೇನೆ ರೀ. ಜಾರಲ್ಲಿ ಒಂದು ಸ್ವಲ್ಪ ತಿರ್ಸ್ಕೊಬಿಟ್ರೆ ಬೇಳೆ ಸಾರು ಸೂಪರ್ ಆಗುತ್ತೆ ನೋಡ್ರಿ. ಒಂದು ಸ್ವಲ್ಪ ನೋಡ್ರಿ ಇಲ್ಲಿ ನುಗ್ಗೆಕಾಯಿ ಸ್ವಲ್ಪ ಅಷ್ಟೇ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತೆಗೆದು ಇವಾಗ ಎಲ್ಲ 2 ಮಿಕ್ಸಲ್ಲಿ ರೌಂಡ್ ಹೊಡ್ಕೊಂಡ್ರೆ ಆಯ್ತು ನೋಡ್ರಿ. ನೋಡ್ರಿ ಎಲ್ಲ ತಕ್ಕಂಡೆ ಬೇಳೆ ಮೇಲೆ ಇದ್ದಿದ್ದು ಬೇಳೆ ಎಲ್ಲ ಬೆಂದೋಗಿದೆ ಫ್ರೆಂಡ್ಸ್. ಸ್ವಲ್ಪ ಟಮಾಟಿ ಮೆಣಸಿನ್ಕಾಯಿ ಅವೆಲ್ಲ ಇದಾವಲ್ಲ, ಒಂದು ಸ್ವಲ್ಪ ತಿರ್ಸ್ಕೊಂಡ್ರೆ ಆಯ್ತು ನೋಡ್ರಿ. ಇದರಲ್ಲಿ ನೋಡ್ರಿ ಬಿಸಿ ಇದರಲ್ಲಿ ನುಗ್ಗೆಕಾಯಿ ಹಾಕಿದ್ದು ನೋಡ್ರಿ. ಇವಾಗ ಒಂದು ಸ್ವಲ್ಪ ಇದರಲ್ಲೇ ಬೇಯ್ದುಬಿಡ್ತವೆ, ಬಿಸಿ ಐತಲ್ಲ ನೀರು ಅದಕ್ಕೆ. ಇವ್ನು ನೋಡ್ರಿ ಇಲ್ಲಿ ಏನು ಮಾಡ್ತಿದ್ದಾಳೋ ನಮ್ಮ ಮಮ್ಮಿ ಅಂತ ಹೆಂಗೆ ಕುಂತಿದ್ದ ನೋಡ್ರಿ. ಮಿನ್ನು खाने का तो सीखी सुनो, का खाने बेटी मिन्नू हमारे, का खाने बेटी शो अम्मू मेरा अम्मू कैसा होना बेटे मिन्नू का होना. ಹೆಂಗೆ ಕುಂತಾನೆ ನೋಡ್ರಿ, ಏನು ಮಾಡಕ್ಕೆ ಕುಂತಾಳು ಅಂತ ಈ ಕಡೆ ಕುಂದಿರ್ತಾನೆ ರೀ ಫ್ರಿಜ್ ಹತ್ರ ನೋಡ್ತಾ ಕುಂದಿರ್ತಾನೆ. ಮೀನು ಮಟನ್ನು ಇದರ ರಾಜ ಇವನು. ಏನು ಸ್ಮೆಲ್ ಬರೋಂಗಿಲ್ಲ ನೋಡ್ರಿ ಇವನಿಗೆ. ನೋಡ್ರಿ ನಾನು ಈ ಥರ ಹರ್ಕೊಂಡಿದ್ದೀನಿ ನೋಡ್ರಿ ಬೇಳೆ ಸ್ವಲ್ಪ ಹಂಗೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತೀನಿ ಫ್ರೆಂಡ್, ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಸೇರಿಸಿ ಇಟ್ಬಿಟ್ರೆ ನುಗ್ಗೆಕಾಯಿ ರೆಡಿ ನೋಡಿ. ಸೊಪ್ಪಿನ ನುಗ್ಗೆಕಾಯಿ ರೆಡಿ. ಸೊಪ್ಪು ಎಲ್ಲ ಹಾಕಿ ನುಗ್ಗೆಕಾಯಿ ಬೇಳೆ ಸಾರು ರೆಡಿ. ಒಗ್ಗರಣೆ ಕೊಟ್ಬಿಟ್ರೆ ಫುಲ್ ರೆಡಿ ನೋಡಿ ಫ್ರೆಂಡ್ಸ್. ನೋಡಿ ಹಿಂಗಾಯಿತು. ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು, ಇಲ್ಲಾಂದರೆ ಈ ಥರ ದಪ್ಪನೇ ಬೇಕಪ್ಪ ಸಾರು ಅಂದರೆ ಇಟ್ಕೋಬೋದು ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್.